ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಭಾರತದಾಗ ಟೋಟಲ್ 3 ಸಮುದ್ರ ಅದಾವು. ಈಸ್ಟ್ ಕೋಸ್ಟಲ್ ಪಾರ್ಟ್ ಕಡೆ ಹೋದ್ರೆ ನಮಗೆ ಬೇ ಆಫ್ ಬೆಂಗಾಲ್ ಸಿಗ್ತೈತಿ. ಹಂಗೆ ವೆಸ್ಟ್ ಕಡೆ ಬಂದ್ರೆ ಅರೇಬಿಯನ್ ಸಿ ಸಿಗ್ತೈತಿ. ಹಂಗೆ ಕೆಳಗೆ ಸೌತ್ ಕಡೆ ಬಂದ್ರೆ ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ ಸಿಗ್ತೈತಿ. ಸೊ ಈ 3 ಸಮುದ್ರ ಏನದಾವ ನೋಡ್ರಿ, ಇವು ಬೇರೆ 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 ಕಡೆ ಅದಾವು. ಆದ್ರೆ ನಾವು ಈ 3 ಸಮುದ್ರನ ಒಂದೇ ಕಡೆ ನೋಡ್ಬೋದ್ರಿ. ಹೌದ್ರಿ, ಅದೆಲ್ಲೇ ಅಂತಂದ್ರೆ ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕರ್ಸ್ಕೊಳ್ಳೋ ಈ ಕನ್ಯಾಕುಮಾರಿ ಒಳಗೆ. ವೆಲ್ಕಮ್ ಟು ಕನ್ಯಾಕುಮಾರಿ. ಗೈಸ್, ಇದೇ ಬ್ರಿಡ್ಜ್ ಒಳಗೆ ಅಲ್ಲಿ ಲಾಸ್ಟ್ ಪಾಯಿಂಟ್ ಮಟ್ಟ ಹೋದ್ರೆ ನಮಗೇನು ಇಂಡಿಯಾದ ಲಾಸ್ಟ್ ಪಾಯಿಂಟ್ ಸಿಗ್ತದೆ ಅಂತ. ಬರೀ ಅದನ್ನ ನೋಡ್ಕೊಂಡು ಬರೋಣ ಅಂತ ಹೋಗಿ ಬಡ ನೋಡ್ರಿ. ಹಿಂಗೆ ಸಮುದ್ರದ ನಡ್ರಾಕ್ ಒಂದು ಸೇತುವೆ ಟೈಪ್ ಮಾಡ್ಯಾರ. ಹಿಂಗೆ ದೊಡ್ಡ ದೊಡ್ಡ ಕಲ್ಲು ಹಾಕಿ ಸಮುದ್ರದೊಳಗೆ ನಡ್ಕೊಂಡು ಹೋದಂಗೆ ಆಗತೈತಿ. ಮಜಾ ಬರತೈತಿ ನಡ್ಕೊಂಡು ಬರಕ್ಕೆ. ವಾವ್, ಪೂರ್ತಿ ನಮ್ಮ 3 ಸೈಡು ಸಮುದ್ರದ ವ್ಯೂ ನಡ್ರಾಕ ನಾವು. ಗೈಸ್, ಕರೆಕ್ಟ್ ನಾ ಎಲ್ಲಿ ನಿಂತ್ಕೊಂಡೇನೆ ಅಂತಂದ್ರೆ, ಈಗ ನಮ್ಮ ಇಂಡಿಯಾದ ಲಾಸ್ಟ್ ಲ್ಯಾಂಡ್ ಅಂತ ಕರೆಸ್ಕೊಂತೈತಿ ಇದು. ಅಲ್ಲಿ ನಿಂತ್ಕೊಂಡೇನೆ. ಮ್ಯಾಪ್ ಒಳಗಿಂದ ತೋರಿಸ್ತೀನಿ ಎಲ್ಲಿ ನಿಂತೇನೆ ಅಂತಂದು. ಮ್ಯಾಪ್ ಒಳಗಿಂದ ಕಾಣ್ತೈತೆ ನೋಡ್ರಿ. ಕರೆಕ್ಟ್ ನಾ ಇಲ್ಲೇ ನಿಂತೇನೆ ಇವಾಗ. ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡೋಣ ಬರ್ರಿ. ಯಾಕಂದ್ರೆ ಈ ಲಾಸ್ಟ್ ಲ್ಯಾಂಡ್ ನನ್ನ ಲಾಸ್ಟ್ ಬ್ರೀತ್ನ ನೋಡತೈತಿ. ಬೆಳಗ್ಗೆ ಟೈಮ್ ಎಷ್ಟಿಲ್ರಿ, ಈಗ 9 ಆಗೈತೆ. ಆದರೆ ಬಿಸಿಲು ಬರೋಬ್ಬರಿ ಕುಕ್ಕಾತೈತೆ ಹಂಗೆ ಕಣ್ಣಿಗೆ. ಗೈಸಲ್ಲಿ ಸ್ವಾಮಿ ವಿವೇಕಾನಂದರದ್ದು ರಾಕ್ ಮೆಮೊರಿಯಲ್ ಏನೈತೆ ನೋಡ್ರಿ, ಅಲ್ಲಿಗೆ ಮತ್ತು ಅಲ್ಲಿ ಒಂದು ಸ್ಟ್ಯಾಚು ಕಾಣ್ತೈತೆ ನೋಡ್ರಿ. ಅಲ್ಲಿ ನಮ್ಮ ಇಂಡಿಯಾದ ಫಸ್ಟ್ ಗ್ಲಾಸ್ ಬ್ರಿಡ್ಜ್ನ ಕಟ್ಟ್ಯಾರಂತ ಸಮುದ್ರದ ಮೇಲೆ. ಸೊ ಅದನ್ನು ನೋಡೋಕೆ ಹೋಗೋಣ ಅಂತ ಬರ್ರಿ. ನಿನ್ನೆ 14 ತಾಸು ಬಸ್ ಜರ್ನಿ ಮಾಡ್ಕೊಂಡು ಈ ಕನ್ಯಾಕುಮಾರಿ ಮಠ ಬಂದಿದ್ರಿ. ಸೊ ಈ ಕನ್ಯಾಕುಮಾರಿಗೆ 2 ಟ್ರೈನ್ ಅದಾವೆ. ಒಂದು ಡೈರೆಕ್ಟ್ ಕನ್ಯಾಕುಮಾರಿಗೆ ಬರ್ತೈತಿ, ಇನ್ನೊಂದು ನಾಗರ್ಕೋಯಿಲ್ ಅಂತ ಒಂದು ಊರು ಐತಿ. ಸೊ ಅಲ್ಲಿ ಮಠ ಬರ್ತೈತಿ. ಸೊ ಟ್ರೈನ್ ಇದ್ದರೂ ಬಸ್ಸಿಗೆ ಅದಕ್ಕೆ ಬಂದೆ ಅಂತ ಕೇಳ್ಬೋದು ನೀವು. ಟ್ರೈನ್ ಬುಕ್ ಆಗಲಿಲ್ಲ ರೀ, ಅದಕ್ಕೆ ಬಸ್ಸಿಗೆ ಬಂದೇನಿ. ಆದ್ರೆ ಬಸ್ ಜರ್ನಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಇತ್ತು. ನಿನ್ನೆ 6 ಗಂಟೆಗೆ ಬೆಂಗಳೂರು ಕಲಾಸಿಪಾಳ್ಯ ಬಿಟ್ಟೈತ್ರಿ ಬಸ್. 8 ಗಂಟೆ ಆದರೂ ಬೆಂಗಳೂರೊಳಗೆ ಐತಿ. ಅಷ್ಟು ಟ್ರಾಫಿಕ್ ಜಾಮ್, ಅಷ್ಟು ದೊಡ್ಡದೈತ್ರಿ ಬೆಂಗಳೂರು. ಗೈಸ್, ಇಲ್ಲೆಲ್ಲ ಕಾಣತ್ತಾವ ನೋಡ್ರಿ. ಇವು ಮಚ್ಲಿ ಹಂಟ್ ಮಾಡೋ ಬೋಟ್. ಆ ಮಚ್ಲಿ ಹಂಟ್ ಮಾಡೋಕೆ ಇಲ್ಲಿ ರೆಡಿ ಮಾಡ್ಕೊಳತ್ತಾರ ನೋಡ್ರಿ ಆಯುಧಾನ ಎಲ್ಲರೂ. ಒಂದು 6-7 ಜನ ಅದಾರೆ, ಎಲ್ಲ ರೆಡಿ ಮಾಡ್ಕೊಳತ್ತಾರ. ಗೈಸ್, ಈ ಫೆರಿದು ಟಿಕೆಟ್ ಪ್ರೈಸ್ 100 ರೂಪೀಸ್ ಮತ್ತು 300 ರೂಪೀಸ್ ಐತಿ. ಡಿಫ್ರೆನ್ಸ್ ಏನಂತಂದ್ರೆ 100 ರೂಪೀಸ್ ಲೈನ್ ನೋಡ್ರಿ ಇಲ್ಲಿ ಹೆಂಗೈತಿ, ಮತ್ತು 300 ರೂಪೀಸ್ ಲೈನ್ ನೋಡ್ರಿ ಇಲ್ಲಿ ಹೆಂಗೈತಿ. ನಾನು ಎಲ್ಲರಂಗೆ ಈ 100 ರೂಪೀಸ್ ಲೈನ್ ಒಳಗೆ ನಿಂತ್ಕೊಂಡು 200 ರೂಪಾಯಿ ಸೇವ್ ಮಾಡಿ ಈ ಶಂಕನ ಖರೀದಿ ಮಾಡಿದೆ ನೋಡ್ರಿ. 100 ರೂಪಾಯಿ ಕೊಟ್ಟರು ಅದ ಫೆರಿ ಒಳಗೆ ಹೋಗ್ತೀವಿ, ಮತ್ತು 300 ರೂಪಾಯಿ ಕೊಟ್ಟರು ಅದ ಫೆರಿ ಒಳಗೆ ಹೋಗ್ತೀವಿ. 100 ರೂಪಾಯಿ ಕೊಟ್ಟು ಹೋದ್ರು ನೋಡ್ರಿ. ಇಲ್ಲಿ ಇಷ್ಟೆಲ್ಲ ಜನಗಳನ್ನ ದಾಟ್ಕೊಂಡು ಹೋಗ್ಬೇಕು. ಅಲ್ಲಿ ನೋಡ್ರಿ 100 ರೂಪಾಯಿದು ಫುಲ್ ಖಾಲಿ ಖಾಲಿ. ಗೈಸ್, 1.5 ತಾಸು ಲೈನ್ ಒಳಗೆ ನಿಂತು ವೇಟ್ ಮಾಡಿದ್ದಕ್ಕೂ ಫೈನಲಿ ಫೆರಿ ಒಳಗೆ ಎಂಟ್ರಿ ಕೊಡತ್ತೆ ನೋಡಿ. ಇಲ್ಲಿಂದ ಒಂದು ಬರೀ 5 ಮಿನಿಟ್ಸ್ ದಾರಿ ಐತಿ. 5 ನಿಮಿಷದ ದಾರಿಗೆ ಎಷ್ಟು ವೇಟ್ ಮಾಡ್ಬೇಕು ನೋಡ್ರಿ. ಅಲ್ಲಿ ಒಂದು ಹೊಂಟೈತಿ ಈ ಫೆರ್ರಿ. ಫೆರ್ರಿ ಎಲ್ಲಿ ಹೋಗ್ಲಂಗೆ ಹೆಂಗೆ ಕಟ್ಟಿ ಹಾಕತ್ತಾರ ನೋಡ್ರಿ. ಒಂದು ದೊಡ್ಡ ಆನಿನ ಕಟ್ಟಿ ಹಾಕಿದಂಗೆ. ಪಲಗಾಲಿಟ್ಟು ಹೋಗೋಣಂತ ಬರ್ರಿ. ಮತ್ತು ಇಲ್ಲಿಂದನೇ ಹೊಳ್ಳಿ ಹೋಗ್ಬೇಕು ನಾವು. ಅಲ್ಲೇ ಫೆರಿ ಟಿಕೆಟ್ಸ್ನ ತೊಗೊಂಡಿವ್ರಿ. ಇಲ್ಲೇ ಮೆಮೋರಿಯಲ್ದು ಟಿಕೆಟ್ಸ್ನ ತೊಗೋಬೇಕಂತ. ಅದ್ರದ್ದು 30 ರೂಪಾಯಿ ಐತಿ. ಹೊಳ್ಳಿ ಮತ್ತು ಹಿಂಗೆ ಕ್ಯೂ ಒಳಗೆ ನಿಂತು ಹೋಗ್ಬೇಕಂತ ಅಂದ್ರೆ ಮುಗಿದೋರ್ಕೈತವ್ರಿ. ಸ್ಲಿಪ್ಪರ್ಸ್ನ ಇಲ್ಲೇ ಬಿಟ್ಟು ಹೋಗ್ಬೇಕ್ರಿ. ಇಂಥ ಬಿಸ್ಲಾಗ ಡ್ಯಾನ್ಸ್ ಮಾಡಲಿಲ್ದರು ಡ್ಯಾನ್ಸ್ ಮಾಡ್ತಾರೆ ಇವತ್ತು. ಎಕ್ಸಾಕ್ಟ್ ನಾವೇನದೇ ನೋಡ್ರಿ, ಈ ಪ್ಲೇಸ್ ಒಳಗೆ 1892 ಒಳಗೆ ಸ್ವಾಮಿ ವಿವೇಕಾನಂದರು ಬಂದು ಇಲ್ಲೇ
ಮೆಡಿಟೇಷನ್ ಮಾಡಿದ್ರಂತ 3 ದಿವಸ. ನಾವು ಈ ಪ್ಲೇಸ್ ಮಟ್ಟ ಫೆರ್ರಿ ಒಳಗೆ ಬಂದಿವ್ರಿ. ಆದರೆ ಅವಾಗ ಸ್ವಾಮಿ ವಿವೇಕಾನಂದರು ಅಲ್ಲಿಂದ ಇಲ್ಲಿ ಮಟ್ಟ ಸ್ವಿಮ್ ಮಾಡ್ಕೊತ ಬಂದಿದ್ರಂತ ನೋಡ್ರಿ. ಸೊ ಈ ಪ್ಲೇಸಿಗೆ ಎದಕ್ಕೆ ಬಂದ್ರು ಅವರು ಗುರುಗಳಾದ ರಾಮಕೃಷ್ಣ ಪರಮಹಂಸರ ಮರಣದ ನಂತರ ವಿವೇಕಾನಂದರು ದೇಶಾದ್ಯಂತ ಹೋಗ್ತಾರ್ರಿ. ಬನಾರಸ್, ಅಯೋಧ್ಯ, ರಿಷಿಕೇಶ್ ಅಂತ ಪುಣ್ಯಕ್ಷೇತ್ರಗಳನ್ನ ನೋಡ್ಕೊಂಡು ನಾರ್ತ್ ಸೈಡ್ ಇರೋ ಎಲ್ಲಾ ಪ್ಲೇಸಸ್ ನ ಮುಗಿಸಿ ಸೌತ್ ಕಡೆ ಬರ್ತಾರ್ರಿ. ಈ ಕನ್ಯಾಕುಮಾರಿಗೆ ಬಂದ್ಮೇಲೆ ಅವ್ರಿಗೆ ಒಂದು ಪ್ರಶ್ನೆ ಕಾಡಕ್ ಸ್ಟಾರ್ಟ್ ಆಕೈತಿ. ಅದೇನಂತ ಅಂದ್ರ ನಮ್ಮ ದೇಶ ಯಾಕಿಷ್ಟು ಬಡತನದೊಳಗೈತಿ ಮತ್ತು ನಮ್ಮ ದೇಶನ ಹೆಂಗ್ ಡೆವಲಪ್ ಮಾಡ್ಬೇಕು ಅನ್ನೋದು ಇಂಥವೆಲ್ಲ ಭಾಳ ಕ್ವಶನ್ಸ್ ಇದ್ವು ಅಂತ. ಬಟ್ ಆನ್ಸರ್ ಇದ್ದಿದ್ದಿಲ್ಲಂತ್ರಿ ಅವ್ರ ಕಡೆ. ಆ ಕ್ವಶನ್ಗೆ ಆನ್ಸರ್ ಹುಡುಕ್ಬೇಕಂತನ ಈ ಸಮುದ್ರದ ಮಧ್ಯೆ ಈಗ ನಾವೇನು ರಾಕ್ ಮೆಮೋರಿಯಲ್ ನೋಡತ್ತೀವಿ ನೋಡ್ರಿ, ಇಲ್ಲಿ ಬಂದು ಕಂಟಿನ್ಯೂಸ್ಲಿ 3 ದಿನ ಮೆಡಿಟೇಷನ್ ಮಾಡಿದ್ರಂತ. ಸ್ವಾಮಿ ವಿವೇಕಾನಂದ ಅವರ ಮೆಮೋರಿಯಲ್ ಒಳಗೆ ಹೋಗಿ ನೋಡ್ಕೊಂಬಂದ್ಯಾರಿ. ಒಳಗೆ ಸ್ವಾಮಿ ವಿವೇಕಾನಂದ ಅವ್ರದ್ದು ಪಂಚಲೋಹದ ಒಂದು ಮೂರ್ತಿನ ಮಾಡ್ಯಾರ. 1892 ಒಳಗೆ ಅವರಲ್ಲಿ 3 ದಿವಸ ಮೆಡಿಟೇಷನ್ ಕುಂತಿದ್ರು ನೋಡ್ರಿ. ಅದೇ ಜಾಗದಾಗ ಆ ಪಂಚಲೋಹದ ಮೂರ್ತಿನ ಮಾಡ್ಯಾರ. ಸ್ವಾಮಿ ವಿವೇಕಾನಂದರ ಮೆಮೋರಿಯಲ್ ಅಪೋಸಿಟ್ ಒಂದು ಟೆಂಪಲ್ ಐತ್ರಿ. ಇಲ್ಲಿ ತಾಯಿ ಪಾರ್ವತಿ ದೇವಿ ಕನ್ಯೆ ಆಗಿದ್ದಾಗ ಅವ್ರು ಇಟ್ಟಂತ ಪಾದದ ಗುರುತನ ಒಂದು ಕಲ್ಲ ಮೇಲೆ ನಾವು ನೋಡ್ಬೋದಿಲ್ಲ. ನಿಮಗ್ ಗೊತ್ತ ಕನ್ಯಾಕುಮಾರಿಗೆ ಕನ್ಯಾಕುಮಾರಿನ ಅಂತ ಎದಕ್ ಕರೀತಾರ ಅಂತ ಅಂದ, ತಾಯಿ ಪಾರ್ವತಿ ದೇವಿ ಕನ್ಯೆ ಆಗಿದ್ದಾಗ ಇಲ್ಲೇ ಶಿವನ ಕುರಿತು ಆರಾಧನೆ ಮಾಡ್ತಾರಂತ್ರಿ. ಶಿವ ನನ್ನ ಪತಿಯಾಗಿ ಜೀವನನ ಸಾಗಿಸ್ಲಿ ಅಂತಂದ ಕನ್ಯಾದೇವಿ ಇಲ್ಲಿ ಆರಾಧನೆ ಮಾಡಿದ್ದಕ್ಕೆ ಕನ್ಯಾಕುಮಾರಿ ಅಂತ ಕರೀತಾರ. ಸ್ವಾಮಿ ವಿವೇಕಾನಂದ ಅವ್ರದ್ದು ಮೆಮೋರಿಯಲ್ ನೋಡ್ಕೊಂಡು ಗ್ಲಾಸ್ ಬ್ರಿಡ್ಜಿಗೆ ಎಂಟ್ರಿ ಆಗತ್ತೇವ್ರಿ. ಗಾಯ್ಸ್ ನೋಡ್ರಿ, ಸುತ್ತಲಾರ್ಕು ಸಮುದ್ರದ ಮೇಲೆ ಗ್ಲಾಸ್ ಬ್ರಿಡ್ಜ್ ಮಸ್ತಲ್ಲ. ಸೊ ಈ ಗ್ಲಾಸ್ ಬ್ರಿಡ್ಜ್ನ ಸ್ವಾಮಿ ವಿವೇಕಾನಂದ ಅವರ ಮೆಮೋರಿಯಲ್ನಿಂದ ತಿರುವಳ್ಳುವರ ಸ್ಟ್ಯಾಚ್ಯೂದ ಮಟ್ಟ ಕನೆಕ್ಟ್ ಮಾಡ್ಯಾರ. ಗ್ಲಾಸ್ ಅಷ್ಟೊಂದು ಕ್ಲಿಯರ್ ಇಲ್ಲ, ಆದರೂ ಮಜಾ ಬರತೈತಿ. ಈ ಗ್ಲಾಸ್ ಬ್ರಿಡ್ಜ್ನ ಡಿಸೆಂಬರ್ 2024 ಓಪನ್ ಮಾಡ್ತಾರೆ ರೀ. ಇದ್ರ ಹೈಟ್ ಟೋಟಲ್ 77 ಮೀಟರ್ ಹೈಟ್ ಮತ್ತು 10 ಮೀಟರ್ ವೈಡ್ ಐತೆ ಅಂತ ನೋಡ್ರಿ. ಅಲ್ಲಿಂದ ಎಂಟ್ರಿ ಆದ ಕೂಡಲೇ ಮ್ಯಾಗ ಹೋಗಕ್ಕೆ ಒಂದು ದಾರಿ ಐತೆ ನೋಡ್ರಿ. ಹೋಗೋಣ ಬರ್ರಿ. ಇಲ್ಲಿ 3 ಫ್ಲೋರ್ ಮ್ಯಾಗ ಬರ್ಬೇಕು ರೀ. ಮ್ಯಾಗ ಬಂದಮೇಲೆ ಇವ್ರ ಮೂರ್ತಿ ನೋಡಕ್ಕೆ ಸಿಗ್ತೈತಿ. ಗೈಸ್, ಇದು ತಿರುವಳ್ಳುವರ್ ಅವರ ಪಾದ. ತಿರುವಳ್ಳುವರು ಇವರು ಪ್ರಾಚೀನ ಕಾಲದ ಪ್ರಸಿದ್ಧ ಕವಿ ಮತ್ತು ಸಮಾಜ ಸೇವಕರಾಗಿದ್ರಂತ. ಇವ್ರದ್ದು ಒಂದು ಕೃತಿನ ಎಲ್ಲರೂ ಕೇಳಿರ್ತೇವ್ರಿ, ತಿರುಕ್ಕುಳರ್ ಅಂತಂದು. ನಾವು PU ಇದ್ದಾಗ ಹಿಸ್ಟ್ರಿ ಬುಕ್ ಒಳಗೆ ಕೇಳಿದ್ದೀವಿ ತಿರುಕ್ಕುಳರ್ ಅಂತಂದು. ಕನ್ಯಾಕುಮಾರಿಯಿಂದ ಮುಂದೆ ಹಂಗೆ ಒಂದು 6 ಕಿಲೋಮೀಟ್ರ್ ಮುಂದೆ ಬಂದೆ ರೀ. ಇಲ್ಲೇ ಒಂದು ಕೊಟ್ಟೈ ಅಂತಂದು ಒಂದು ಊರೈತಿ. ಇಲ್ಲಿ ಒಂದು ಫೋರ್ಟ್ ಐತಂತ್ರಿ. ಆ ಫೋರ್ಟ್ನ ನೋಡಕ್ಕೆ ಬಂದೇವೆ ಈಗ. ಸೊ ಈಗ ಕನ್ಯಾಕುಮಾರಿಯಿಂದ ಬರೋಬೇಕಾರೆ ಏನಾತಂತಂದ್ರೆ ಇಲ್ಲಿಗೆ ಬಸ್ ಇರಲ್ಲ ಅಂತಂದು ಆಟೋ ಕೇಳತ್ತಿದ್ದಾರೆ. ಆಟೋದವ್ರು ಏನಂತಂದ್ರೆ 150 ರೂಪಾಯಿ ಅಂದ್ರೆ ಅವರು. ಸೊ ಹಂಗೆ ಬಾರ್ಗೇನಿಂಗ್ ಮಾಡತ್ತಿದ್ದೆ ನಾ 120, 130 ಅಂತಂದು. ಅಷ್ಟರೊಳಗೆ ಒಂದು ಬಸ್ ಬಂದುಬಿಡ್ತ್ರಿ ಪಟ್ಟಣ. ಒಟ್ಟಕೋಟೈ ಅಂತ ಅನ್ನತ್ತಿದ್ರು ಅವರು. ಬಸ್ ಬಂತು, ಹತ್ತಿದೆ. 10 ರೂಪಾಯಿ ಕೊಟ್ಟು ಬಂದೆ ನೋಡ್ರಿ. ಬರೀ ಟಿಕೆಟ್ ಪ್ರೈಸ್ 10 ರೂಪಾಯಿ ಇತ್ತು ಅಂತ ಲಕ್ಕಲ್ಲ. ಎಂಟ್ರಿ ಫೀಸ್ 25 ರೂಪೀಸ್ ಐತ್ರಿ. ಫೋರ್ಟಿಗೆ ಎಂಟ್ರಿನ ಆಗತ್ತೀವಿ ಈಗ. ಅಷ್ಟೊಂದು ಗದ್ದಲಿಲ್ಲ, ಮಸ್ತ್ ಎಂಜಾಯ್ ಮಾಡ್ಬೋದು. ಎಂಜಾಯ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ಬಲಗಾಲಿಟ್ರಿ. ವಾವ್ ವಾವ್. ಈ ಒಟ್ಟುಕೋಟೆ ಫೋರ್ಟ್ ಏನೈತೆ ನೋಡ್ರಿ, ಇದು ನೋಡಕ್ಕೆ ಸ್ವಲ್ಪ ಡಿಫ್ರೆಂಟ್ ಅನ್ಸತೈತಿ. ಇದನ್ನ 18ನೇ ಶತಮಾನದಾಗ ಕ್ಯಾಪ್ಟನ್ ಯುಸ್ಟೋಸಿಯಸ್ ಅನ್ನೋರು ಕಟ್ತಾರ್ರಿ. ಕಟ್ಟಾದ್ಮೇಲೆ ಏನಾಕೈತೆ ಅಂತಂದ್ರೆ ಈ ಸೌತ್ ಸೈಡ್ ಪಾರ್ಟ್ ಏನೈತೆ ನೋಡ್ರಿ, ಅವಾಗ ಒಬ್ಬರು ರಾಜ ಆದಂಥ ರಾಜ ಮಾರ್ತಾಂಡ ಅವರು ಇದನ್ನ ರೂಲ್ ಮಾಡ್ತಿರ್ತಾರೆ. ರೂಲ್ ಮಾಡೋ ಹೊತ್ನಾಗ ಅವ್ರ ನಡ್ರಾಕ ಇವ್ರ ನಡ್ರಾಕ ಯುದ್ಧ ಆಕೈತಿ. ಯುದ್ಧದಾಗ ಕ್ಯಾಪ್ಟನ್ ಯುಸ್ಟೋಸಿಯಸ್ ಅವ್ರು ಸೋತಾದ್ಮ್ಯಾಗ ರಾಜ ಮಾರ್ತಾಂಡ ಏನು ಮಾಡ್ತಾರ ಅಂತಂದ್ರೆ ಕ್ಯಾಪ್ಟನ್ ಯುಸ್ಟೋಸಿಯಸ್ನ ಅವ್ರನ್ನ ಸೇನೆ ಒಳಗೆ ಸೇರಿಸ್ಕೊಂತಾರಂತ.
ಗೈಸ್ ಈ ಪಾರ್ಟ್ ಏನು ಕಾಣತೈತಿ ನೋಡ್ರಿ, ಹಿಂಗೆ ಐತದ, ಹೆಂಗೆ ಹಾಂ ಹಿಂಗೆ ಐತಿ. ನಿಮ್ಗೆ ಡ್ರೋನ್ ಕ್ಯಾಮ್ರಾದಾಗಿಂದ್ರೆ ನೋಡಿದ್ರೆ ಗೊತ್ತಾಕೈತೆ ನೋಡ್ರಿ ನಿಮ್ಗೆ. ಭಗ್ನ ಪ್ರೇಮಿಗಳು ನೋಡ್ರಿ ಇಲ್ಲಿ ಅವ್ರ ಹೆಸರೆಲ್ಲ ಹೆಂಗೆ ಕೆತ್ತಾರ. ಗೌರಿ, ಕೀರ್ತಿ ಅಂತ ಭಾರಿ ಬಿಡ್ರಿ ಅವ್ರು. ನೋಡ್ರಿ ಒಂದು ಹಾಡು ತೆಗ್ದಾರ, ಅದ್ರೊಳಗೇನ MV ಅಂತ. ಬಾಬಾ ಬಾಬಾ ಇಲ್ಲಿ ನೋಡ್ರಿ, ರಾಜಾ ರಿಹಾನ್ ಅಮ್ಮು ಅಂತ R² ಅಂತ ನೋಡ್ರಿ ಇಲ್ಲಿ. ಇವ್ರು ಏನಾರ ಶಹಜಾನನ್ ಕೈಯಾಗ ಸಿಗ್ಬೇಕಾಗಿತ್ತು ಇವರೆಲ್ಲ ಭಗ್ನ ಪ್ರೇಮಿಗಳು. ಅಲ್ಲಿ ಕಾಣೋದು ಸಹ್ಯಾದ್ರಿ ಹಿಲ್, ಅಲ್ಲಿಂದ ಇಲ್ಲೇ ಒಟ್ಟುಕೋಟೈ ಪೋರ್ಟ್. ಒಂದು ಕೋಟೆ ಒಳಗೆ ಏನೇನು ಅದಾವ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಳ್ರಿ. ಆ ಕೋಟೆ ಒಳಗೆ ರಾಜರಿಗೆ ಮತ್ತು ಸೈನಿಕರಿಗೆ ಇರಾಕ ರೂಮ್, ಮತ್ತು ಮಂತ್ರಿಗಳಿಗೆ, ಅಲ್ಲಿರೋ ರಾಜ್ಕುಮಾರಿಗಳಿಗೆ ಇರಾಕ ರೂಮ್ ಇರ್ತಾವೆ, ಮತ್ತು ವಾಚ್ ಟವರ್ ಅದು ಇದು ಏನೇನೋ ಇರ್ತಾವೆ. ಆದ್ರೆ ಈ ಫೋಟೋ ಒಳಗೆ ಏನೂ ಇಲ್ಲರಿ. ಲೈಕ್ ನಡ್ರಾಕ ಒಂದು ನೀರಿಂದ ಇದು ಹೊಂಡ ಟೈಪ್ ಐತಿ, ಮತ್ತು ಅಲ್ಲಿ ಸಮುದ್ರದ ನಡ್ರಾಕ ಒಂದು ಉದ್ದನ ಜಾಗ ಮಾಡ್ಯಾರ. ಯಾರ್ಯಾರ ಸಮುದ್ರದಾಗಿಂದ ಸೈನಿಕರು ಬರ್ತಾರನ ಏನಿಲ್ಲ ಅಂತ ನೋಡಕ್ಕೆ. ಸೊ ಈ ಕೋಟೆ ಕಟ್ಟಿದ ಮೇನ್ ಉದ್ದೇಶ ಏನಂತಂದ್ರೆ, ಅವಾಗಿನ ಕಾಲದಾಗ ಸಮುದ್ರದಾಗಿಂದ ಅಟ್ಯಾಕ್ ಮಾಡೋದು ಭಾಳ ಚಾನ್ಸಸ್ ಇತ್ತಂದ್ರಿ. ಸೊ ಅದನ್ನು ತಡೆ ಹಿಡ್ಯಾಕ ಈ ಕೋಟೆನ ನಿರ್ಮಾಣ ಮಾಡ್ಯಾರಂತ. ಇಲ್ಲಿ ವಾಸ ಮಾಡೋಕೆ ಈ ಕೋಟೆನ ನಿರ್ಮಾಣ ಮಾಡಿದ್ರಂತ. ಇಲ್ಲಿರೋ ಗೌರ್ಮೆಂಟ್ ಬಸ್ ಫುಲ್ 90s ವೈಬ್ನ ಕೊಡ್ತಾವೆ ನೋಡ್ರಿ. ಇಲ್ಲಿ ನೋಡ್ರಿ ಕೂತ್ಕೊಳ್ಳೋ ಸೀಟ್ ಹೆಂಗೆ ಅದಾವೆ. ಈ ಸೈಡ್ ಏನು ಕಾಣ್ತೈತೆ ನೋಡ್ರಿ, ಇದು ಬೇ ಆಫ್ ಬೆಂಗಾಲ್ ಪಾರ್ಟ್. ಮತ್ತು ಸ್ಟ್ರೈಟ್ ಕಾಣೋದು ಇಂಡಿಯನ್ ಓಷನ್, ಮತ್ತು ರೈಟ್ ಸೈಡ್ ಕಾಣೋದು ಅರೇಬಿಯನ್ ಸಿ. ಈ ಮೂರು ಸಮುದ್ರ ನೀರು ಇಲ್ಲೇ ಕೊಡ್ತಾವಂತ. ನಿಮಗೆ ಡೌಟ್ ಬಂದ್ರೆ, ಗೊತ್ತಾಗಿಲ್ಲ ಅಂತಂದ್ರೆ ಈ ಜಿಯೋಗ್ರಾಫಿಕಲ್ ಎಕ್ಸಾಂಪಲ್ನ ನೋಡ್ರಿ. ಇದು ಇಂಡಿಯಾದ ಮ್ಯಾಪ್. ಸೊ ಈ ಸೈಡ್ ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿ ಅಂತ ಬರ್ತೈತಿ ಈ ಸೈಡ್ ಅರಬ್ಬಿ ಸಮುದ್ರ ಅಂತ ಬರ್ತೈತಿ. ಸೊ ಇಲ್ಲಿ ಕೆಳಗೆ ಹಿಂದೂ ಮಹಾಸಾಗರ್, ಇಂಡಿಯನ್ ಓಷನ್ ಅಂತ ಬರ್ತೈತಿ. ಸೊ ಈ ಬೇ ಆಫ್ ಬೆಂಗಾಲ್ನು ಇಲ್ಲೇ ಬಂದಾಗ ಕೊಡ್ತೈತಿ ರೀ, ಮತ್ತು ಈ ಅರಬ್ ಸೀನೂ ಇಲ್ಲೇ ಬಂದಾಗ ಕೊಡ್ತೈತಿ. ಸೊ ಈ ಮೂರು ಸಮುದ್ರ ಒಂದೇ ಕಡೆ ಕೂಡಿದ್ರೆ ಏನರ್ತದ, ತ್ರಿವೇಣಿ ಸಂಗಮ. ಸೊ ಇಫ್ ಯು ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಜಿಯೋಗ್ರಫಿಕಲ್ ಎಕ್ಸಾಂಪಲ್, ದೆನ್ ಯು ನೀಡ್ ಟು ಅಟೆಂಡ್ ಎಕ್ಸ್ಟ್ರಾ ಕ್ಲಾಸಸ್ ಗೈಸ್. ರಿಯಲಿ ಗೈಸ್, ಈಗ ನಂದು ಚೈಲ್ಡ್ಹುಡ್ ಡ್ರೀಮ್ ಕಂಪ್ಲೀಟ್ ಆಗೋ ಸಮಯ. ಯಾಕಂತಂದ್ರೆ ಇಲ್ಲಿ ಕನ್ಯಾಕುಮಾರಿ ಒಳಗೆ ಒಂದು ಲೈಟ್ ಹೌಸ್ ಐತ್ರಿ. ಸೊ ಆ ಲೈಟ್ ಹೌಸ್ನ ನೋಡಕ್ಕೆ ಹೋಗತ್ತೀನಿ. ಯೋ ಲೈಟ್ ಹೌಸ್ ಎಂಟ್ರಿ ಆಗತ್ತೀವಿ ರೀ. ಸೊ ಅವಾಗೆಲ್ಲ ಈ ಲೈಟ್ ಹೌಸ್ ಅದು ನೋಡಕ್ಕೆ ಅಲವ್ ಇರ್ತಿದ್ದಿಲ್ಲ ನಾರ್ಮಲ್ ಪೀಪಲ್ಗೆ. ಸೊ ಈಗ ಇವು ಲೈಟ್ ಹೌಸ್ ಮಾಡಿ ಎಂಟ್ರಿ ಫೀಸ್ ಇಟ್ಟಾರೆ $20. $20 ಎಂಟ್ರಿ ಫೀ ಐತ್ರಿ, ಮತ್ತು ಕ್ಯಾಮ್ರಾಕ್ಕೆ $20 ಅಂತ ಕೊಟ್ಟು ಹೋಗತ್ತೀವಿ. ಬಾರೋ ಲಿಫ್ಟ್ ಬಾರೋ ಬಡ ಬಡ. ಈ ಲೈಟ್ ಹೌಸ್ ನೋಡಕ್ಕೆ ಮೆಟ್ಲಾನು ಮಾಡ್ಯಾರ ರೀ, ಹಿಂಗೆ ಒಂದು ಲಿಫ್ಟು ಮಾಡ್ಯಾರ. ಲಿಫ್ಟ್ ಒಳಗೆ ಹೋದ್ರೆ ಬೆಸ್ಟ್ ಅಂತ ಲಿಫ್ಟ್ ಒಳಗೆ ಹೋಗತ್ತೀನಿ. ಯಾಕಂದ್ರೆ ವ್ಯೂ ನೋಡ್ರಿ ಕನ್ಯಾಕುಮಾರಿ ಪೂರಾ ವ್ಯೂ ಕಾಣ್ತೈತಿ. ಇನ್ನೂ ಮ್ಯಾಗ ಹೋಳ್ಮೆ ಇನ್ನೂ ವ್ಯೂ ಚೌಕ ಕಾಣ್ತೈತಿ. ಸಿ ಗಾಯ್ಸ್, ಸಣ್ಣವಿದ್ದಾಗಿಂದ ಈ ಟೈಪ್ ಲೈಟ್ ಹೌಸ್ ನೋಡ್ಬೇಕಂತಂದು ಭಾಳ ಆಸೆ ಐತ್ರಿ. ಅದು ಇವತ್ತು ಈಡೇರ್ತು ನೋಡ್ರಿ. ಈ ಮ್ಯಾಗ ಏನೋ ತಿರ್ಗಾತೈತಿ, ಏನಂತ ಗೊತ್ತಿಲ್ಲ, ಕಾಣ್ತೈತೆ ನೋಡ್ರಿ. ಇಲ್ಲಿ ಮ್ಯಾಗ ನಿಂತ್ಕೊಂಡ್ರೆ ಚೆನ್ನಾಗೆಲ್ಲ ಇಟೀಟ ಕಾಣತ್ತ ನೋಡ್ರಿ. ಎಷ್ಟು ಹೈಟ್ ಒಳಕಟ್ಟಾರೆ. ಅಲ್ಲೇ ಸನ್ಸೆಟ್ ಆಗತೈತಿ. ಈಗ ಹೋಗೋಣಂತ, ಅಲ್ಲಿಗೆ ಹೋಗಿ ಬರೋಣಂತೀವಿ ಸನ್ಸೆಟ್ ಪಾಯಿಂಟಿಗೆ. ಇಲ್ಲಿ ನಿಂತು ನೋಡಿದ್ರೆ ಚೊಕ್ ವ್ಯೂ ಕಾಣ್ತೈತಿ. ಆದ್ರೆ 6:30ಗೆ ಬಂದ್ ಮಾಡ್ತಾರ ಅಂತಿದ್ನೇನ, ಅದಕ್ಕೆ ಜಲ್ದಿ ಅಲ್ಲೇ ಹೋಗ್ಬಿಡ. ಬೆಳಗ್ಗೆ ಹೋಗಿದ್ವಿ ನೋಡ್ರಿ ಅಲ್ಲಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಮತ್ತು ತಿರುವಲ್ಲುವರ್ ಅವ್ರದ್ದು ಸ್ಟ್ಯಾಚು. ವಾವ್, ಏನು ವ್ಯೂ ಐತ್ರಿ ಚೊಕ್ಕ. ಇಲ್ಲೊಂದು ಫೇಮಸ್ ಚರ್ಚ್ ಐತಿ ನೋಡ್ರಿ. ಅಲ್ಲ ಲೈಟ್ ಹೌಸ್ನ ನೋಡ್ಕೊಂಡು ಇನ್ನೊಂದು ವ್ಯೂ ಟವರ್ ಐತ್ರಿ, ಅದನ್ನ ನೋಡಕ್ಕೆ ಬಂದೀನಿ. ಹೋಗೋಣಂತ ಬರ್ರಿ. ಸನ್ಸೆಟ್ ಇನ್ನೇನು ಆಗತೈತಿ. ಬಡ ಹೋಗಿ ಮ್ಯಾಗ ನಿಂತ್ಕೊಂಡು ಸನ್ಸೆಟ್ ಅಲ್ಲೇ ಆದ್ರೆ ಅಲ್ಲೇ ನೋಡೋಣ, ಇಲ್ಲಾಂದ್ರೆ ಮುಂದೆ ಇನ್ನೊಂದು ಸ್ಪಾಟ್ ಐತ್ರಿ, ಅಲ್ಲಿ ಹೋಗಿ ನೋಡೋಣಂತ. ಓ ಮೈ ಗಾಡ್, ಭಾಳ ಹೈ ಟೈಡ್ಸ್ ಬರತ್ತವು. ಸಂಜೆ ಹೆಂಗೆ ಆಕೈತಿ ಹಂಗೆ ಹೈ ಟೈಡ್ಸ್ ಬರ್ತಾವೆ ನೋಡ್ರಿ.
ಗೈಸ್ ಕನ್ಯಾಕುಮಾರಿಗೆ ಬಂದು ಸನ್ರೈಸರ ಸನ್ಸೆಟ್ಟರ ನೋಡ್ಬೇಕಂತ ಅಂತಾರೆ. ಸನ್ರೈಸ್ ಅಂಕರ್ ಸಿಗಲಿಲ್ಲ ನಮ್ಗೆ. ಸನ್ಸೆಟ್ ಪಾಯಿಂಟ್ ಲಾಸ್ಟ್ ಮಿನಿಟಿಗೆ ಸಿಕ್ತು. ಎಂಜಾಯ್ ದಿಸ್ ವ್ಯೂ ಗೈಸ್. ಓಕೆ ಗೈಸ್, ಈ ವಿಡಿಯೋನು ಇಲ್ಲಿಗೆ ಕಂಪ್ಲೀಟ್ ಆಗಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೀನಂತ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.